ಇದೇ ಔಷಧಿ ಕೊಟ್ಟು ವಾಸಿ ಮಾಡಬೇಕಂತ ಲಕ್ಷಣಗಳು ಹೇಗಿರ್ತದೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕು. ಅದ್ರ ಹೊರತಾಗಿ ಮಂಗನ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ಕೊಂಡೆ ನಿಮಗೆ. ಈಗ ಶಿವಮೊಗ್ಗದಾಗ ಇನ್ನೊಂದ್ಸರಿ ಯಡಿಯೂರಪ್ಪನವ್ರು ಮಂಕಿ ಪಾರ್ಕ್ ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾಪನೆ ಮಾಡಿದ್ರು. ನಾನು ಅಂತ ಹೇಳಿದೆ ಹಾಗೇನಾದ್ರು ಆದ್ರೆ ದಯವಿಟ್ಟು ನಮ್ಮ ಜಿಲ್ಲೆಯಲ್ಲೂ ಕೂಡ ಎಲ್ಲೇ ಸಾಧ್ಯ ಆದರೆ ಒಂದು ಮಂಕಿ ಪಾರ್ಕ್ ಮಾಡಿ ಆ ಮಂಗನೆಲ್ಲ ತಗೊಂಡೋಗಿ ಅಲ್ಲಿ ಮಾಡಿದ್ರು ಒಳ್ಳೇದು. ಇಲ್ಲಾಂದ್ರೆ ನಮ್ಮ ಕರೆಕ್ಟ್ ಮಾಹಿತಿಯನ್ನು ಅರಣ್ಯ ಇಲಾಖೆ ನಿಮ್ಮ ಸಿಬ್ಬಂದಿ ಅವರೆಲ್ಲ ಸರ್ವೆ ನೋಡಿ ಮತ್ತು ಅವರು ಕೂಡ ಅದೇ ಮೊದಲೆಲ್ಲ ಕನ್ನಡ ನೀವು ಸ್ವಲ್ಪ ಇದರ ಬಗ್ಗೆ ಇವತ್ತು ತುರ್ತು ಸಭೆಯನ್ನು ಮಾಡಿ ಸಂಬಂಧಪಟ್ಟ DHO ಡಾಕ್ಟರ್ ಇದು ಎಲ್ಲ ಗ್ರಾಮೀಣ ಭಾಗದಲ್ಲಿ ಒಂದು ಅರಿವು ಮೂಡಿಸಬೇಕು ಮಾಡಬೇಕಂತ ವಿಚಾರವನ್ನು ಈ ಸಭೆಯಲ್ಲಿ ಅಲ್ಲಿ ನಮ್ಮ ಡಾಕ್ಟರ್ಸ್ ಹೋಗಿ ಅಲ್ಲಿ ಕ್ಯಾಂಪನ್ನು ಮಾಡಿ ಅಲ್ಲೆಲ್ಲರೂ ಕೂಡ ಒಂದು ಸ್ವಲ್ಪ ಚಿಕಿತ್ಸೆಯನ್ನು ಕೊಡುವಂಥ ಪರೀಕ್ಷೆ ಮಾಡಿ ಅಲ್ಲಿ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸನ ಮಾಡಬೇಕಂತ ವಿಚಾರವನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿದ್ರು. ಆ ರೀತಿಯಲ್ಲಿ ಎರಡು ತಂಡವಾಗಿ ಅವರು ಬಂದಂಥ ಗ್ರಾಮಗಳಿಗೆ ಮಂಗನ ಕಾಯಿಲೆ ಏನಿದೆಯೋ ಆ ಭಾಗದಲ್ಲಿ ಹೋಗಿ ಅಲ್ಲಿಯ ಎಲ್ಲ ಜನಗಳನ್ನು ತಪಾಸಣೆ ಮಾಡುವಂಥದ್ದು ಮತ್ತು ಈ ಕಾಯಿಲೆ ಯಾವ ರೀತಿಯ ಬರುವಂಥದ್ದು, ಯಾವ ರೂಪದಲ್ಲಿ ಬರುವಂಥದ್ದು, ಅದು ಸರಿಯಾದ ರೀತಿಯಲ್ಲಿ ಅವರಿಗೆ ಮನ ಮುಟ್ಟುವ ರೀತಿಯಲ್ಲಿ ಹೇಳಿ ಅವರು ಏನಾದರೂ ಜ್ವರ, ಥಂಡಿ, ತಲೆನೋವು ಅಥವಾ ಭೇದಿ ಇಂಥದ್ದು ಬಂದಾಗ ತಕ್ಷಣ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಸಂಪರ್ಕ ಮಾಡಿ ಇಲ್ಲಿ ಏನಾದರೂ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಸಿಕ್ಕಿಲ್ಲ ಅಂತಂದಾಗ ಅಥವಾ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕಂದಾಗ ಇಲ್ಲಿಂದಲೇ ಅವರನ್ನು ಮಣಿಪಾಲಕ್ಕೆ ಕಳಿಸಿ ಅಲ್ಲಿ ಚಿಕಿತ್ಸೆ ಕೊಡಿಸ್ತಕ್ಕಂಥ ಕೆಲಸ ಇವತ್ತು ನಾವು ನಮ್ಮ ಸರ್ಕಾರ ಇವತ್ತು ಮಾಡ್ತಾಯಿದ್ದೀವಿ. ಆದರೆ ಉಪಯೋಗವನ್ನು ಈ ಭಾಗದ ಜನ ಎಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೀನಿ ನಾನು. ಇದು ಬಹಳ ದೊಡ್ಡ ಕಾಯಿಲೆ ಅಲ್ಲ. ಇದು ನಾವೇ ಇದನ್ನು ಸರಿಯಾದ ರೀತಿಯಲ್ಲಿ ಸ್ವಲ್ಪ ಈ ತಿರಿತ ಒಂದು ಲೋಷನ್ನ ನಾವೆಲ್ಲರೂ ಅಪ್ಲೈ ಮಾಡ್ಕೊಂಡ್ರೆ ಕೆಲಸಕ್ಕೆ ಹೋಗುವಾಗ ಅಥವಾ ಗಾಡಿಗೆ ಹೋಗುವಾಗ ಮೈಗೆ, ಕೈಗೆ, ಕಾಲಿಗೆ ಎಲ್ಲ ರೀತಿಯಲ್ಲಿ ಹಚ್ಕೊಂಡು ಹೋದಾಗ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಕಾಡಿಂದ ಅಥವಾ ಕೆಲಸದಿಂದ ಬಂದಾಗ ಬಂದು ಮತ್ತೆ ಬಿಸಿನೀರಿಂದ ಎಲ್ಲ ಸ್ನಾನ ಮಾಡಿ ಮತ್ತು ಈ ಥರದ ಎಣ್ಣೆ